ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಕುರ್ತೀಸು ಆ್ಯಂಡ್ ಸ್ಯಾರಿ ನಮ್ಮ ಚಿಕ್ಕಮ್ಮ ಕೊಡಿಸಿದ್ರು ನನಗೆ ಅಂತ. ಇನ್ನೊಂದು ಸ್ಯಾರಿ ನಮ್ಮ ಕಝಿನ್ಗೆ. ಸ್ಯಾರಿ ಹೇಗಿದೆ ಅಂತ ಹೇಳಿ. ಬ್ಲೌಸು ಹೊಲ್ಸಕ್ಕೆ ಕೊಟ್ಟಿದ್ದೀನಿ. ಐ ಥಿಂಕ್ ಇವತ್ತು ಅಥವಾ ನಾಳೆ ಕೊಡ್ಬೋದು. ನಾನು ಹೇಳಿದ್ನಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ, ಸೊ ಅದಕ್ಕೆ ನಾನು ಕುರ್ತೀಸ್ ತಗೊಂಡೆ. ಪ್ರೆಗ್ನೆನ್ಸಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನೋಡಿ, ಈ ಥರ ಲೂಸಾಗಿರುತ್ತೆ ಅಂತ ತಗೊಂಡೆ. ಚೆನ್ನಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕುರ್ತೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು 4 ತಗೊಂಡಿದ್ದೀನಿ ನೋಡಿ. ಎಲ್ಲ ಸ್ವಲ್ಪ ಅದೇ ಥರನೇ ಇದೆ, ಅಂದರೆ ಕಲರ್ ಚೇಂಜು. ಲಾಂಗ್ ಕುರ್ತೀಸ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾನು ಸ್ಟಿಚ್ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಲೂಸ್ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ ನೋಡಿ. ಇದೊಂದು ಇದು ಮಾತ್ರ ಬೇರೆದು. ಅವೆಲ್ಲ ಒಂದೇ ಥರ, ಇದು ಸ್ವಲ್ಪ ಡಿಫ್ರೆಂಟ್. ಚೆನ್ನಾಗಿದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಶಾಪಲ್ಲಿ ನೋಡಿದ ತಕ್ಷಣ ಪರ್ಚೇಸ್ ಮಾಡಿದೆ. ಇದೆಲ್ಲ ನಾನು ಆನ್ಲೈನಲ್ಲಿ ತಗೊಂಡಿಲ್ಲ, ಶಾಪಲ್ಲೇ ತಗೊಂಡಿರೋದು. ಕುರ್ತೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೆ ಈ ಸೀರೆ ಇಷ್ಟ ಆಯಿತು, ಸೊ ನಮ್ಮ ಚಿಕ್ಕಮ್ಮ ಈ ಸೀರೆ ಕೊಡಿಸಿದ್ರು ನನಗೆ ನೋಡಿ. ಕಾಟನ್ ಟೈಪು ಚೆನ್ನಾಗಿದೆ. ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಉಲ್ಟಾ ಮಾಡಿ ಸಿಕ್ಕಿದ್ದೀನಿ ಮೊನ್ನೆ ತೆಗೆದುಬಿಟ್ಟು. ನೋಡಿ, ಈ ಥರ ಎಲ್ಲ ಬರುತ್ತೆ. ಚೆನ್ನಾಗಿದೆ ಸೀರೆ. ನೋಡಿದ ತಕ್ಷಣ ಇಷ್ಟ ಆಯಿತು. ನೋಡು, ಕುಚ್ಚೆಲ್ಲ ಬಂದಿದೆ. ಕಾಟನ್ನು. ಇನ್ನೊಂದು ನಮ್ಮ ಕಝಿನ್ಗೆ ಸ್ಯಾರಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಲೌಸು ಹೊಲ್ಸಕ್ಕೆ ನಾನೇ ಇಲ್ಲೇ ಕೊಟ್ಟಿದ್ದೀನಿ. ಅದು ಹೊಲ್ದಿದ್ದಾದಮೇಲೆ ನಿಮಗೆ ಡಿಸೈನ್ ತೋರಿಸ್ತೀನಿ. ಇದು ರೇಷ್ಮೆ ಸೀರೆ. ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಈ ಸೀರೆ ತಗೊಂಡಿರೋದು ನಮ್ಮ ಕಝಿನ್ನು. ಆ ಫಂಕ್ಷನ್ ಏನು ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ಮಾಡಿ ಹಾಕ್ತೀನಿ. ಸೀರೆ ತುಂಬ ಚೆನ್ನಾಗಿದೆ.
ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನಿಷ್ಟು ಪರ್ಚೇಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಆನ್ಲೈನ್ ಬುಕ್ ಮಾಡಿದ್ದೀನಿ, ಬಟ್ಟೆಗಳೆಲ್ಲ ಅದು ಬೇಬಿಗೋಸ್ಕರ ಆನ್ಲೈನ್ ಬುಕ್ ಮಾಡಿದ್ದೀನಿ. ಬರುತ್ತೆ ಅದೂ ನಾಳೆ ನಾಡಿದ್ದು ಈ ವೀಕಲ್ಲಿ ಬರ್ಬೋದು. ಏನೇನು ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಹಾಗೇ ಇನ್ನೇನು ನನಗೆ 8 ಮಂತ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕಿಗೆ 9 ಮಂತ್ಸ್ ಬೀಳುತ್ತೆ. ಸೊ ಇವಾಗಿಂದ ಇನ್ನೇನೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ವ ಡೆಲಿವರಿಗೆ ಎಲ್ಲನೂ, ಬ್ಯಾಗ್ ಪ್ಯಾಕಿಂಗು ಎಲ್ಲ. ಈ ಮಂತ್ 8 ಮಂತ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಎಲ್ಲ ಪ್ಯಾಕಿಂಗು ಎಲ್ಲ ಮಾಡ್ಕೋತೀನಿ, ಏನೇನು ಇಟ್ಕೋತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕುರ್ತೀಸ್ ಆ್ಯಂಡ್ ಸ್ಯಾರೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.